ವಿದ್ಯಾರ್ಥಿಗಳೇ, ನಾವು ಇಂದು 9ನೇ ತರಗತಿಯ ಭೂಗೋಳ ವಿಭಾಗದ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಎನ್ನುವಂತಹ ಅಧ್ಯಾಯವನ್ನು ಕುರಿತು ವಿಚಾರವನ್ನು ಮಾಡೋಣ. ಓಕೆ, ಸೊ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಎನ್ನುವಂತಹ ಈ ಅಧ್ಯಾಯದಲ್ಲಿ ನಾವು ಯಾವ ಯಾವ ಅಂಶಗಳನ್ನು ಕುರಿತು ವಿಚಾರವನ್ನು ಮಾಡ್ತೇವಪ್ಪ ಅಂತಂದರೆ, ಏನೇನೆಲ್ಲ ತಿಳ್ಕೊಬೋದಪ್ಪ ಅಂತಂದರೆ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು ಯಾವ್ಯಾವು, ಎರಡನೇದಾಗಿ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು, ಮೂರನೇದಾಗಿ ನಮ್ಮ ರಾಜ್ಯದ ಬೆಟ್ಟಗಳು ಮತ್ತು ಎತ್ತರವಾದ ಶಿಖರಗಳು. ಈ ಮುಖ್ಯ ಮೂರು ಅಂಶಗಳ ಬಗ್ಗೆ ಕುರಿತು ವಿಚಾರವನ್ನು ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನೋಡಿ, ನಮ್ಮ ಕರ್ನಾಟಕ ರಾಜ್ಯವು ಭಾರತದ ಪರ್ಯಾಯ ದ್ವೀಪದ ಭಾಗವಾಗಿದ್ದು ವೈವಿಧ್ಯಮಯವಾದಂಥ ಒಂದು ಪ್ರಾಕೃತಿಕ ಲಕ್ಷಣಗಳನ್ನ ಒಳಗೊಂಡಿದೆ. ನೋಡಿ, ನಮ್ಮ ಭಾರತ ಹೇಳ್ತೇನೆ, ನೋಡಿ ಭಾರತ ಹಿಂಗಿದೆ, ನೋಡಿ ವಿ ಶೇಪ್ ಇದೆ, ಹೌದಲ್ವಾ ಕೆಳಗಡೆ. ಸೊ ಈ ಪರ್ಯಾಯದ ವಿ ಶೇಪ್ ಇದೆಯಲ್ಲ, ಸುತ್ತಲೂ ಇಲ್ಲಿ ಬಂಗಾಳ ಕೊಲ್ಲಿ, ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಹಿಂದೂ ಮಹಾಸಾಗರ ಇದೆ ನೋಡಿ. ಹಂಗೆ ಮೂರು ಪರ್ಯಾಯ ದ್ವೀಪದ ನಡು ಮಧ್ಯ ಅಂದರೆ ಪಶ್ಚಿಮ ಭಾಗಕ್ಕೆ, ಓಕೆ, ಪಶ್ಚಿಮ ಭಾಗಕ್ಕೆ ನಮ್ಮ ಕರ್ನಾಟಕ ಇರುವಂಥದ್ದಲ್ವಾ, ಅದಕ್ಕೆ ಹೇಳ್ತಕ್ಕಂಥದ್ದು ಭಾರತದ ಪರ್ಯಾಯ ದ್ವೀಪದ ಒಂದು ಭಾಗವಾಗಿ ನಮ್ಮ ಕರ್ನಾಟಕ ಕಂಡು ಬರ್ತದೆ. ಇದು ಒಂದು ಬಹಳಷ್ಟು ಪ್ರಾಕೃತಿಕ ಲಕ್ಷಣಗಳನ್ನು, ವಿಶೇಷವಾದಂಥ ಪ್ರಾಕೃತಿಕ ಲಕ್ಷಣಗಳನ್ನು ಇದು ಒಳಗೊಂಡು ರಚನೆ ಆಗಿದೆ ನಮ್ಮ ಈ ಕರ್ನಾಟಕ ಭೂಮಿ. ಓಕೆ, ಸೊ ಇಂಥ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಅದರ ಬಗ್ಗೆ ನೋಡೋದಾದರೆ, ಇದು ತನ್ನದೇ ಆದಂಥ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಯಾವ ರೀತಿ ಭೂರಚನೆ ಆಗಿದೆ ಮತ್ತು ಅದರ ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ನಾವು 3 ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ. ಯಾವುದನ್ನು ಆಧರಿಸಿ? ಎಸ್, ವೆರಿ ಗುಡ್, ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳು. ಓಕೆ, ಅದರಲ್ಲಿ ಒಂದನೇದು ಕರಾವಳಿ ಮೈದಾನ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇಷ್ಟು ಭಾಗ ಗ್ರೀನ್ ಕಲರ್ಲಿ, ಇದು ಕರಾವಳಿ ಮೈದಾನ. ಎರಡನೇದಾಗಿ ಮಲೆನಾಡು. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇಷ್ಟು ಭಾಗ ಇಲ್ಲಿದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಷ್ಟು ಮಲೆನಾಡು. ಇಲ್ಲಿ ಕಾಣ್ತಿದೆ, ಇವಷ್ಟು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇದಷ್ಟು ಮಲೆನಾಡು. ಮೂರನೇದು ಮೈದಾನ ಪ್ರದೇಶ. ಇಲ್ಲೇನು ಕಾಣಿಸ್ತಿದೆ, ಎಷ್ಟು ಗ್ಯಾಪು, ಇದಷ್ಟು ಮೈದಾನ ಪ್ರದೇಶ. ಓಕೆ, ಇಲ್ಲಿ ತನಕ ಅಪ್ ಟು ಇಲ್ಲಿ ತನಕ ಇದಷ್ಟು ಮೈದಾನ ಪ್ರದೇಶ, ಇದಷ್ಟು ಮಲೆನಾಡು, ಇದಿಷ್ಟು ಖಾಲಿ ಜಾಗ ಕರಾವಳಿ ಮೈದಾನ. ಓಕೆ, ಈ 3 ಮುಖ್ಯ ವಿಭಾಗಗಳನ್ನಾಗಿ ನಾವು ಮಾಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಕರಾವಳಿ ಮೈದಾನದ ಬಗ್ಗೆ ನೋಡೋಣ ಮಕ್ಕಳೇ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಪಿಕ್ಚರ್ ಸಮೇತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಕರಾವಳಿ ಮೈದಾನವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ. ಕಾಣಿಸ್ತಾ ಇದೆಯಾ ನೋಡಿ, ಈ ಕಡೆಗೆ ಬಂದ್ಬಿಟ್ರೆ ನಮಗೆ ನೋಡಿ ಇಂಡಿಯಾ ಬಾರ್ಡರಿಂಗ್ ಇಲ್ಲಿಗೆ ಇಷ್ಟಕ್ಕೆ ಬರೋದು, ಹೌದಲ್ವಾ. ಇಂಡಿಯಾ ಬಾರ್ಡರ್ ನೋಡಿ ಈ ಭಾಗಕ್ಕೆ ಬಂದು ಹಿಂಗೆ ಹೋಗುತ್ತೆ, ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಹೌದಲ್ಲ. ಸೊ ಈ ಬಾರ್ಡರ್ ಇದು ಹಿಂದಿರ್ತಕ್ಕಂಥದ್ದೇ ಅರಬ್ಬಿ ಸಮುದ್ರ. ಓಕೆ, ಈ ಈ ಕಡೆ ಬಂದರೆ ಅರಬ್ಬಿ ಸಮುದ್ರ, ಈ ಕಡೆ ಬಂದರೆ ಮಲೆನಾಡು. ನೋಡಿ ಸೆಂಟ್ರಿಗೆ ಈ ಕಡೆ ಮಲೆನಾಡು ಇದೆ. ಈ ಮಲೆನಾಡು ಮತ್ತು ಅರಬ್ಬಿ ಸಮುದ್ರದ ನಡುವೆ ವಿಸ್ತರಿಸಿಕೊಂಡಿದೆ. ಯಾವುದು? ಎಸ್, ಕರಾವಳಿ ಮೈದಾನ. ಇದು ದಕ್ಷಿಣ ಅಂದ್ರೆ ಯಾವಾಗ? ಎಸ್, ವೆರಿ ಗುಡ್, ಇಲ್ಲಿಂದ. ಓಕೆ, ದಕ್ಷಿಣದಿಂದ ಇಲ್ಲಿ ಮಂಗಳೂರು. ಓಕೆ, ದಕ್ಷಿಣ ಅಂದ್ರೆ ಈ ಭಾಗ. ಮೇಲೆ ಯಾವತ್ತು ಉತ್ತರ ಇರ್ತದೆ, ಕೆಳಗೆ ಯಾವ ಭಾಗ? ದಕ್ಷಿಣ ಇರ್ತದೆ. ಓಕೆ ಮಕ್ಕಳೇ, ಸೊ ಎತ್ತರದ ಭಾಗವೇ ಉತ್ತರ ಭಾಗ. ನೋಡಿ, ಈ ಕೆಳಭಾಗ ದಕ್ಷಿಣದಿಂದ ಅಂದ್ರೆ ಮಂಗಳೂರು, ಇಲ್ಲಿ ಮಂಗಳೂರು ಬರ್ತದೆ ಮಕ್ಕಳೇ. ಈ ಬಾರ್ಡರಿಂದ ಮಂಗಳೂರಿನಿಂದ ಉತ್ತರದಲ್ಲಿ ಇಲ್ಲಿ ತನಕ ಕಾರವಾರದವರೆಗೆ, ಇಲ್ಲಿ ಕಾರವಾರ ಜಿಲ್ಲೆ ಬರ್ತದೆ. ಸೊ ಇಲ್ಲಿ ಮಂಗಳೂರು ಮತ್ತು ಇಲ್ಲಿ ಕಾರವಾರ, ಇಲ್ಲಿ ತನಕ ಉದ್ದ ಇದೆ ಅಲ್ವಾ ಮಕ್ಕಳೇ. ಸೊ ಉದ್ದವಾಗಿ ಎಷ್ಟು ಕಿಲೋಮೀಟರ್ ಇದೆ? 320 ಕಿಲೋಮೀಟರ್ ಉದ್ದವಿದೆ. ಓಕೆ, ಸೊ ಹಾಗೂ ಓಕೆ 12ರಿಂದ 64 ಕಿಲೋಮೀಟರ್ ಆಗಿದೆ ಇಲ್ಲಿಂದ ಹಿಡಿದುಬಿಟ್ಟು ಇಲ್ಲಿ ತನಕ. ಓಕೆ, ಇಲ್ಲಿಂದ ಹಿಡಿದ್ಬಿಟ್ಟು ಬಹುತೇಕ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿ ತನಕ, ಈ ಭಾಗ ತನಕ ಒಟ್ಟಿಗೆ 64 ಕಿಲೋಮೀಟರ್ ಅಗಲವಿದೆ. ಹೇಳ್ತಾ ಇರ್ತಕ್ಕಂಥ 320 ಉದ್ದ, 12ರಿಂದ 64 ಕಿಲೋಮೀಟರ್ ಅಗಲವಾಗಿ ಹಬ್ಬಿಕೊಂಡಿರುವಂತಹ ಪ್ರದೇಶವೇ ಯಾವುದು? ಕರಾವಳಿ ಮೈದಾನ. ತಿಳಿತಲ್ವಾ? ಇಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ, ಇದಷ್ಟು ಯಾವುದು? ಕರಾವಳಿ ಮೈದಾನ. ಸೊ ಈ ದಕ್ಷಿಣ ನೋಡಿ, ಈ ಭಾಗ ನೋಡಿ, ಆಗ್ಲೇ ಹೇಳಿದೆ ನಾನು, ದಕ್ಷಿಣದಲ್ಲಿ ಹೆಂಗ್ ಕಾಣಿಸುತ್ತೆ ಮಕ್ಕಳೇ ನಿಮಗೆ? ದಕ್ಷಿಣದಲ್ಲಿ ಅಗಲವಾಗಿದ್ದು ನೋಡಿ, ಇಲ್ಲಿ ಅಗಲ ಇದೆ ಅಲ್ವಾ, ಮತ್ತು ಉತ್ತರದ ಕಡೆಗೆ ಕರಿದಾದಂಥ ಇಳಿಜಾರಿನಿಂದ ಕೂಡಿದೆ.
ನೋಡಿ ಈ ಕಡೆಯಿಂದ ಈ ಕಡೆಗೆ ಹೋಗ್ತಾ 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 ಇಳಿಜಾರು ಆಗುತ್ತೆ. ಇಳಿಜಾರು ಸ್ವಲ್ಪ ಇಳಿಜಾರು ಆಗ್ತಾ ಹೋಗ್ತಾ 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 ಹಿಂಗೆ ಕೆಳಗೆ ಇಳಿಜಾರು ಆಗುತ್ತೆ. ಮತ್ತೆ ಅಗಲನೂ ಕೂಡ ಸ್ವಲ್ಪ ಏನಾಗುತ್ತೆ, ಇಲ್ಲಿಗಿಂತ ಇಲ್ಲಿಗೆ ಅಗಲ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಸ್, ಇದನ್ನೇ ನಾವು ಕರಾವಳಿ ಇದು ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರಕ್ಕೆ ಹೋದಂತೆಲ್ಲ ಸಣ್ಣ ಕಿರಿದಾಗುತ್ತೆ ಮತ್ತು ಕಡಿದಾದ ಇಳಿಜಾರು ಅಂದರೆ ಇಳಿಜಾರು ಹಿಂಗೆ ಡೌನ್ ಈ ಥರ ಡೌನ್ ಆಗುತ್ತೆ. ಓಕೆ, ಡೌನ್ ಆಗಿರ್ತಕ್ಕಂಥದ್ದು ಈ ರೀತಿಯಾಗಿ ಭೂರಚನೆ ಇಲ್ಲಾಗಿದೆ ಎಲ್ಲಿ, ಕರಾವಳಿ ಮೈದಾನದಲ್ಲಿ. ಓಕೆ ಮಕ್ಕಳೇ, ಸೊ ಇದರ ಎತ್ತರ ಸಮುದ್ರ ಮಟ್ಟದಿಂದ 200 ಮೀಟರ್ಗಳನ್ನು ಮೀರುತ್ತದೆ. 200 ಮೀಟರ್ಗಿಂತ ಸ್ವಲ್ಪ ಹೆಚ್ಚಿಗೆ. ಓಕೆ, ಮಿನಿಮಮ್ 200ರಿಂದ ಸ್ಟಾರ್ಟ್ ಆಗುತ್ತೆ. ಸಮುದ್ರ ಮಟ್ಟ ಇಲ್ಲೇ ಸಮುದ್ರನ ಹತ್ರ ಅಲ್ವಾ, ಅದಕ್ಕೆ ಹತ್ರ ಇದೆ. 200 ಮೀಟರ್ಗಳಿಂದ ಸ್ವಲ್ಪ ಮೇಲೆ ಇರ್ತದೆ. ಓಕೆ, ಈ ಭಾಗ ಕರಾವಳಿ ಮೈದಾನ. ಓಕೆ ಮಕ್ಕಳೇ, ಸೊ ಇದನ್ನ ಕೆನರಾ ಅಥವಾ ಕರ್ನಾಟಕದ ಕರಾವಳಿ ಎಂದೇ ಕರೆಯುತ್ತಾರೆ. ಕರ್ನಾಟಕದ ಕರಾವಳಿ ತೀರ ನಮಗೆ ಇಂಡಿಯಾದ ನಮಗೆ 10ನೇ ಕ್ಲಾಸ್ನಲ್ಲಿ ಬರ್ತದೆ. ಈ ಭಾಗವನ್ನ ಕೊಂಕಣ ತೀರ, ಮಲಬಾರ್ ತೀರ ಮತ್ತು ಕರ್ನಾಟಕದ ಕರಾವಳಿ ತೀರ ಅಂತ. ಯಾಕಂದ್ರೆ ಇಲ್ಲಿ ಕರಾವಳಿ ಮೈದಾನ ಸಮುದ್ರ ಬರ್ತದೆ, ಅದಕ್ಕೆ ಕರ್ನಾಟಕದ ಕರಾವಳಿ ಮೈದಾನ ಅಂತ ಕರಿತೀವಿ. ಓಕೆ, ಇಲ್ಲಿ ಕೊಂಕಣ ತೀರ, ಮಲಬಾರ್ ತೀರಗಳು ಬರ್ತವೆ. ಇಲ್ಲಿ ಕರ್ನಾಟಕದ ತೀರ ಪ್ರದೇಶವು ಒಂದು ಸೇರ್ಕೊಳ್ಳುತ್ತೆ. ಓಕೆ, ಅದಕ್ಕೆ ಇದನ್ನ ಈ ಭಾಗವನ್ನ ಈ ಬಾರ್ಡರ್ ಸಮುದ್ರ ಕಂಡುಕೊಂಡಿರೋದ್ರಿಂದ ಇದನ್ನ ಕರ್ನಾಟಕದ ಕರಾವಳಿ ಅಂತೇಳಿ ನಾವು ಇದನ್ನ, ಅಥವಾ ಕೆನರಾ ಅಥವಾ ಕರ್ನಾಟಕದ ಕರಾವಳಿ ಅಂತೇಳಿ ನಾವು ಇದನ್ನ ಕರಿತೀವಿ. ಓಕೆ ಮಕ್ಕಳೇ, ಸೊ ಈ ಒಂದು ಈ ಕರಾವಳಿ ಪ್ರದೇಶವು ಕಡಲ ಕೊರೆತದಿಂದ ರಚಿತವಾದಂತಹ ಈ ಕರಾವಳಿಯ ಮೂಲಕ ಹಲವಾರು ನದಿಗಳು ರಭಸದಿಂದ ಹರಿಯುತ್ತವೆ. ಈ ಭಾಗದಲ್ಲಿ ಅನೇಕ ನದಿಗಳು ಕೂಡ ರಭಸವಾಗಿ ಹರಿತಾವೆ. ನೋಡಿ, ಆ ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕೆಲವು ನದಿಗಳು ಹರಿತಾವೆ. ಯಾಕೆಂದ್ರೆ ಇಳಿಜಾರು ಇರೋದ್ರಿಂದ, ಬಹುತೇಕ ಅಲ್ಲಿ ಇಳಿಜಾರುಗಳು ಕಂಡು ಬರೋದ್ರಿಂದ, ಸಮುದ್ರ ತೀರ ಹತ್ರ ಇರೋದ್ರಿಂದ ಆ ಭಾಗದಲ್ಲಿ ನದಿಗಳು ಕೂಡ ರಭಸವಾಗಿ ಹರ್ಕೊಂಡು ಬರ್ತವೆ. ಸೊ ಅವು ಅಳಿವೆಗಳನ್ನು ನಿರ್ಮಿಸ್ತವೆ, ಆದರೆ ಅವು ವಿಶಾಲ ನದಿ ಮುಖಜ ಭೂಮಿಯನ್ನು ನಿರ್ಮಿಸಲಾರು. ಅಳಿವೆ ಅಂದರೆ ಸ್ವಲ್ಪ ಕಿರಿದಾದ ಭಾಗವನ್ನು ಕೊರ್ಕೊಂಡು ಹೋಗ್ತಾವೆ ಅಷ್ಟೇ. ಅದು ವಿಶಾಲವಾದಂತಹ ಒಂದು ಇದನ್ನ ನದಿ ನಿಲ್ಲುವಂತಹ ಒಂದು ವಿಶಾಲವಾದ ಭೂಮಿಯನ್ನು ನಿರ್ಮಾಣ ಮಾಡೋದಿಲ್ಲ. ಅದರ ಹೊರತಾಗಿ ಅಳಿವೆಗಳನ್ನು ನಿರ್ಮಿಸ್ತವೆ. ಅಳಿವೆಗಳನ್ನು ಈ ಚಾನಲ್ ಇದರಲ್ಲಿ ಹರ್ಕೊಂಡು ಹೋಗುತ್ತಲ್ಲಪ್ಪ ಜಾಗ, ಆ ಥರ ಅಳಿವೆಗಳನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಥರ ಅಳಿವೆಗಳನ್ನು ನಿರ್ಮಾಣವನ್ನು ಮಾಡ್ತೇವೆ ಹೊರತು ಹಿಂಗೆ ವಿಶಾಲವಾದಂಥ ಸಮುದ್ರ ಈ ನದಿಗಳು ನಿಲ್ಲುವಂಥ ಜಾಗವನ್ನು ನಿರ್ಮಾಣವನ್ನು ಮಾಡೋದಿಲ್ಲ. ಓಕೆ, ಈ ಥರ ಸಣ್ಣ ಅಳಿವೆಗಳನ್ನು ನಿರ್ಮಾಣ ಮಾಡಿಕೊಂಡು ಅವು ರಭಸವಾಗಿ ಹರಿದುಕೊಂಡು ಹೋಗ್ತವೆ. ಸೊ ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳನ್ನು ಕಾಣ್ತೇವೆ, ವಿಶೇಷಗಳಿಗೆ. ಓಕೆ, ವಿಶೇಷವಾಗಿ ಕಾಣ್ತೇವೆ ಬಂದರುಗಳನ್ನು. ಬಂದರು ಅಂದರೆ ಗೊತ್ತಿದೆಯಾ ಮಕ್ಕಳೇ? ಎಸ್, ವೆರಿ ಗುಡ್. ಏನದು? ಎಸ್, ಹಡಗು ಮತ್ತು ಹಡಗು ನಿಲ್ಲುವಂಥ ಒಂದು ಸ್ಥಳಗಳನ್ನು ಬಂದರು ಅಂತ ಕರಿತೀವಿ. ಅವುಗಳಲ್ಲಿ ನವಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರಾಗಿ ನಮ್ಗೆ ಕಂಡು ಬರ್ತದೆ. ಮಂಗಳೂರು ಲಾಸ್ಟ್ ದಕ್ಷಿಣದಲ್ಲಿ ಲಾಸ್ಟ್ ಬಾರ್ಡರ್ ನೋಡಿದ್ರಲ್ಲ, ಸೊ ಆ ಮಂಗಳೂರಿನಲ್ಲೇ ಹೊರಭಾಗದಲ್ಲಿ ಒಂದು ಹೊಸದಾಗಿ ಒಂದು ಬಂದರನ್ನು ನಿರ್ಮಾಣ ಮಾಡಿದ್ದಾರೆ. ಅದು ನವಮಂಗಳೂರು ಅಂತ ಕರಿತೀವಿ. ಇದು ಕರ್ನಾಟಕದ ಬೇರೆ ಬೇರೆ ಬಂದರುಗಳಿದ್ದಾವೆ. ಸೊ ಎಲ್ಲ ಬಂದರುಗಳಿಂದ ಅತ್ಯಂತ ದೊಡ್ಡ ಬಂದರು ಅಂದರೆ ಯಾವುದು? ನವಮಂಗಳೂರು. ಇಲ್ಲಿ ಕಾಣಿಸ್ತಿದೆ, ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳು. ಇಂಥ ದೊಡ್ಡ ದೊಡ್ಡ ಹಡಗುಗಳು ಕೂಡ ಇಲ್ಲಿ ನಿಂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಓಕೆ, ನವಮಂಗಳೂರು ಅದು ಅತ್ಯಂತ ದೊಡ್ಡ ಬಂದರು. ಕೇಳ್ತಾರೆ ಮಕ್ಕಳೇ, ನೆನ್ಪಿಟ್ಕೋಬೇಕು. ಕರ್ನಾಟಕದ ಅತ್ಯಂತ ದೊಡ್ಡ ಬಂದರು ಯಾವುದು ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ನೋಡಿ, ಇಲ್ಲೆಲ್ಲ ಇದು ಕೊಟ್ಟಿದ್ದಾರೆ. ಸೊ ಮತ್ತೆ ಇವುಗಳನ್ನು ಬಿಟ್ಟರೆ ಬೇರೆ ಬಂದರುಗಳು ಕೂಡ ಇದ್ದಾವೆ. ಸೊ ಅವುಗಳಲ್ಲಿ ಭಟ್ಕಳ, ಮಲ್ಪೆ, ಕಾರವಾರ, ಕುಮಟ, ಬೆಲಕೇರಿ ಮತ್ತು ಹೊನ್ನಾವರ ಇವೆಲ್ಲವುಗಳು ಕೂಡ ಮೀನುಗಾರಿಕಾ ಬಂದರುಗಳು. ಇಲ್ಲಿ ಮೀನುಗಾರಿಕೆ ಯಥೇಚ್ಛವಾಗಿ ವ್ಯಾಪಾರಗಳು ನಡೀತದೆ. ಸೊ ಇವೆಲ್ಲವೂ ಕೂಡ ಬಂದರುಗಳನ್ನು ನಾವು ಕಾಣ್ಬೋದಾಗತ್ತೆ. ಸೊ ಇಲ್ಲಿನ ಅನೇಕ ಸುಂದರ ಸಮುದ್ರ ತೀರಗಳು ಪ್ರವಾಸಿಗರನ್ನ ಆಕರ್ಷಣೆಯೂ ಕೂಡ ಮಾಡ್ತವೆ. ಅಷ್ಟು ಸುಂದರವಾಗಿ ಬಂದರುಗಳಿದೆ. ನೋಡಿತೀರಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗಿರ್ತೀರಿ ಮಕ್ಕಳೇ. ನೀವು ಕೂಡ ಬಂದರುಗಳಿಗೆ ಮತ್ತು ಸಮುದ್ರ ತೀರಗಳಿಗೆ ಎಲ್ಲವೂ ಕೂಡ ನೀವು ಪ್ರವಾಸವನ್ನು ಹೋಗಿರ್ತೀರಿ. ಅದರ ನೆನಪುಗಳು ನಿಮಗೆ ಇರ್ತದೆ. ಸೊ ಇವೆಲ್ಲವುಗಳು ಕೂಡ ಪ್ರವಾಸಿಗರನ್ನು ಕೂಡ ಆಕರ್ಷಣೆಯನ್ನು ಮಾಡ್ತವೆ. ಸೊ ಆಮೇಲೆ ಇಲ್ಲಿನ ಅನೇಕ ಸುಂದರ ತೀರಗಳು ಪ್ರವಾಸಿಗಳನ್ನು ಆಕರ್ಷಿಸುವ ಜೊತೆಗೆ ಮಂಗಳೂರು ಸಮೀಪದ ಸೋಮೇಶ್ವರ, ಉಳ್ಳಾಲ, ಪಣಂಬೂರು, ಉಡುಪಿ ಸಮೀಪದ ಮಲ್ಪೆ, ಕಾರವಾರ, ಹೊನ್ನಾವರ ಸಮೀಪದ ಮುರುಡೇಶ್ವರ ಎಲ್ಲಿದೆ ನೋಡಿ, ಮತ್ತೆ ಮರವಂತೆ, ಗೋಕರ್ಣ ಸಮೀಪದ ಓಂ ಬೀಚು, ಇವೆಲ್ಲವುಗಳು ಕೂಡ ಕರ್ನಾಟಕದ ಈ ಒಂದು ಕರಾವಳಿ ತೀರದಲ್ಲಿ ಬರ್ತಕ್ಕಂಥ ಪ್ರಮುಖ ತೀರ ಪ್ರದೇಶಗಳು. ಓಕೆ, ಬಂದರುಗಳು ತೀರ ಪ್ರದೇಶಗಳಾಗಿ ನಮಗೆ ಕಂಡು ಬರ್ತಾರೆ. ಇವೆಲ್ಲ ಬೀಚ್ಗಳು. ಓಕೆ, ಸೊ ಎಲ್ಲ ಫೇಮಸ್ ಆದಂಥ ಬೀಚ್ಗಳು. ಬಹುತೇಕ ಹೋಗಿರ್ತೀರಿ, ಮುರುಡೇಶ್ವರ ಹೋಗಿರ್ತೀರಿ, ಆಮೇಲೆ ಗೋಕರ್ಣ ಹೋಗಿರ್ತೀರಿ, ಮರವಂತೆ ಬೀಚ್ ಹೋಗಿರ್ತೀರಿ, ಮಲ್ಪೆ, ಕಾರವಾರ ಹೋಗಿರ್ತೀರಿ.
ಸೊ ಉಡುಪಿ ಈ ಥರದ ಅನೇಕ ತೀರ ಪ್ರದೇಶಗಳು ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಎಂಥ ಸುಂದರವಾದಂಥ ತೀರ ಪ್ರದೇಶಗಳು ಇರ್ತದೆ ಅಂತ. ಓಕೆ, ಇವೆಲ್ಲವನ್ನು ಕೂಡ ನೋಡಿರ್ತೀರಿ. ಸೊ ಕರಾವಳಿ ಸಮೀಪದ ನೋಡಿ, ಆಮೇಲೆ ಕರಾವಳಿ ಸಮೀಪದಲ್ಲಿ ಅನೇಕ ಸಣ್ಣ ಸಣ್ಣ ದ್ವೀಪಗಳು ಕೂಡ ನಾವು ಕಂಡು ಬರ್ತೀವಿ. ದ್ವೀಪ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಸುತ್ತಲೂ ನೀರಿದ್ದು ಬಹುತೇಕವಾಗಿ ನಡು ಮಧ್ಯ ಬಂಡೆ ಇರ್ತಕ್ಕಂಥದ್ದು ದ್ವೀಪಗಳಿರ್ತದೆ. ಸೊ ಅವುಗಳಲ್ಲಿ ಮಲ್ಪೆಗೆ ಸಮೀಪದಲ್ಲಿ ಇರ್ತಕ್ಕಂಥ ಸೆಂಟ್ ಮೇರೀಸ್ ದ್ವೀಪ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಹುತೇಕವಾಗಿ ನೋಡಿ, ಸುತ್ತಲೂ ನೀರಿದ್ದು ಥರ ಭೂಮಿ ಇದೆ. ಸೆಂಟ್ ಮೇರೀಸ್ ದ್ವೀಪ ಅಥವಾ ಕೋಕೋನಟ್ ದ್ವೀಪ ಅಂತ ಕರೀತಾರೆ. ನೆನ್ಪಿಟ್ಕೋಬೇಕು ಮಕ್ಕಳೇ, ಈ ಸಣ್ಣ ದ್ವೀಪಗಳಿಗೆ ಉದಾಹರಣೆ ಕೊಡಿ ಅಂದಾಗ ಇದು ಕೊಡ್ಬೇಕು ನೀವು. ಕೋಕೋನಟ್ ದ್ವೀಪ ಅಂತ ಕರೀತಾರೆ ಇದನ್ನ, ಸೆಂಟ್ ಮೇರೀಸ್ ದ್ವೀಪ ಅಥವಾ ಕೋಕೋನಟ್. ಆಮೇಲೆ ಕಾರವಾರ ದ್ವೀಪದ ಅಂಜದ್ವೀಪ, ಆಮೇಲೆ ದ್ವೇವಗಡದ ಕಾಂಜಿಗುಡ್ಡ ದ್ವೀಪ, ಇವೆಲ್ಲವೂ ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ ಮಕ್ಕಳೇ, ಸೊ ಇವೆಲ್ಲವೂ ದ್ವೀಪ ಪ್ರದೇಶಗಳನ್ನ ನಾವಲ್ಲಿ ಕಾಣ್ಬೋದಾಗ್ತದೆ. ಆಮೇಲೆ ಕರಾವಳಿಯ ಜನರ ಮುಖ್ಯ ವೃತ್ತಿ ನೀವು ಇಲ್ಲಿ ಈಸಿಯಾಗಿ ಹೇಳ್ಬಿಡ್ಬೋದು, ಯಾವುದಪ್ಪ ಅಂದರೆ ಮೀನುಗಾರಿಕೆ ಜೊತೆಗೆ ಕೃಷಿಯನ್ನು ಕೂಡ ಸಹ ಅವರಲ್ಲಿ ಮಾಡ್ತಾರೆ. ಅದು ಒಂದು ಪ್ರಮುಖ ವೃತ್ತಿಯಾಗಿ ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಮೀನುಗಾರಿಕೆ ಮಾಡ್ತಾರೆ. ಸೊ ಅದರಷ್ಟೇ ಮುಖ್ಯವಾಗಿ ಕೃಷಿಯನ್ನು ಕೂಡ ಅಲ್ಲಿ ಜನಗಳು ಮಾಡ್ತಾರೆ ಮಕ್ಕಳೇ. ಸೊ ಈ ಕರಾವಳಿಯಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಯಾವಪ್ಪ ಅಂದರೆ ಗೋಡಂಬಿ ಜಾಸ್ತಿ ಬೆಳೀತಾರೆ, ತೆಂಗು, ಅಡಿಕೆ, ಏಲಕ್ಕಿ ನೋಡಿ, ತೆಂಗು, ಅಡಿಕೆ, ಏಲಕ್ಕಿ, ಆಮೇಲೆ ಭತ್ತ, ಗೋಡಂಬಿ ಇಲ್ಲಿದೆ ನೋಡಿ, ತೆಂಗು, ಅಡಿಕೆ, ಏಲಕ್ಕಿ, ಭತ್ತ ಇಲ್ಲಿದೆ ನೋಡಿ. ಈ ಥರದ ಒಂದು ಬೆಳೆಗಳನ್ನು ಪ್ರಮುಖವಾಗಿ ಅಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಅಲ್ಲಿನ ವಾತಾವರಣ, ಮಣ್ಣು, ನೀರು ಅವುಗಳಿಗೆ ತಕ್ಕಂತೆ ಬೆಳೀತಾರೆ. ಸೊ ಇಲ್ಲಿ ಬರ್ತಕ್ಕಂಥ ಕರಾವಳಿಗೆ ಹೊಂದಿಕೊಂಡಿರ್ತಕ್ಕಂಥ ಜಿಲ್ಲೆಗಳು ಯಾವ್ಯಾವ ಬರ್ತಾವಪ್ಪ ನೋಡಿ. ಓಕೆ, ದಕ್ಷಿಣ ಕನ್ನಡ, ಓಕೆ, ಉಡುಪಿ ಇದೆಯಲ್ಲ ಕಾಣಿಸ್ತಾ ನೋಡಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು, ಇವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗಳಾಗ್ತವೆ. ಮೇಲ್ತೆಲ್ಲ ಉತ್ತರ ಕನ್ನಡ ಜಿಲ್ಲೆಗಳಾಗ್ತವೆ. ಓಕೆ ಮಕ್ಕಳೇ, ಇಲ್ಲ ನೋಡಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳು ಬರ್ತದೆ. ಸೊ ಇಷ್ಟು ಪ್ರಮುಖ ಜಿಲ್ಲೆಗಳು ಇದಕ್ಕೆ ಹೊಂದಿಕೊಂಡಿರ್ತಕ್ಕಂಥದ್ದಾಗಿ ಕಾಣಬಹುದಾಗುತ್ತೆ. ಇಷ್ಟು ನಮಗೆ ಕರಾವಳಿ ತೀರಗಳ ಬಗ್ಗೆ ಗಮನಿಸಿದ್ವಿ. ಇದರಲ್ಲಿ ಯಾವುದೋ ಡೌಟ್ಸ್ ಇಲ್ಲ ಅಂದ್ಕೋತೀನಿ. ನೆಕ್ಸ್ಟ್ ಮಲೆನಾಡು ಪ್ರದೇಶ ಮಕ್ಕಳೇ. ಮಲೆನಾಡು ಪ್ರದೇಶ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳಂದ್ರೆ ಎತ್ತರವಾಗಿರ್ತಕ್ಕಂಥ ಈ ಘಟ್ಟ ಪ್ರದೇಶಗಳನ್ನೇ ನಾವೇನು ಕರಿತೀವಿ, ಮಲೆನಾಡು ಪ್ರದೇಶ ಅಂತ ಕರಿತೀವಿ. ಎಲ್ಲ ತುಂಬ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳ ಸಾಲಿನಿಂದ ರಚನೆ ಆಗಿರ್ತಕ್ಕ ನೋಡಿ, ಇಲ್ಲಿ ಕಾಣ್ತಿದ್ದ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ. ಇದಷ್ಟು ಎತ್ತರವಾದ ಪ್ರದೇಶಗಳು ಮಲೆನಾಡು, ಪಶ್ಚಿಮ ಘಟ್ಟ ಅಂದರೆ ಎತ್ತರವಾದ ಪ್ರದೇಶ ಅಂತ. ಈ ಘಟ್ಟ ಪ್ರದೇಶಗಳನ್ನ ನಾವು ಮಲೆನಾಡು ಅಂತ ಕರಿತೀವಿ. ಯಾಕೆ ಈಗ ಮಲೆನಾಡು ಅಂತಂದರೆ ಈ ಘಟ್ಟಗಳು ಇರೋದ್ರಿಂದ ಅತ್ಯಂತ ಹೆಚ್ಚು ಮಳೆ ಬೀಳುತ್ತೆ, ಹಂಗಾಗಿ ಮಲೆನಾಡು ಪ್ರದೇಶ ಅಂತ ಕರಿತೀವಿ. ಆಮೇಲೆ ಇದನ್ನೇ ನಾವು ಇನ್ನೊಂದು ಹೆಸರು ಸಹ್ಯಾದ್ರಿ ಬೆಟ್ಟಗಳು ಅಂದ್ರೂ ಕೂಡ ಇವೇನೆ, ಸಹ್ಯಾದ್ರಿ ಬೆಟ್ಟಗಳು ಅಂತಲೂ ಕೂಡ ಕರಿತೇವೆ ಮಕ್ಕಳೇ. ಸೊ ಇವನ್ನೇ ಕರೀತಕ್ಕಂಥದ್ದು, ನೆನ್ಪಿಟ್ಕೋಬೇಕು. ಓಕೆ, ಅದನ್ನು ಪಶ್ಚಿಮ ಘಟ್ಟ ಅಂದರೂ ಇವೇನೆ, ಮಲೆನಾಡು ಪ್ರದೇಶ ಅಂದರೂ ಅವು ಇಲ್ಲೇನೆ, ಇದಕ್ಕೆ ಕರೀತಾರೆ. ಆಮೇಲೆ ಸಹ್ಯಾದ್ರಿ ಬೆಟ್ಟಗಳು ಅಂದ್ರೂ ಕೂಡ ಇದೇನೆ. ಓಕೆ ಮಕ್ಕಳೇ, ಸೊ ಈ ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದೆ ನೋಡಿ. ಇಲ್ಲಿಂದ ಉತ್ತರ ಮತ್ತು ದಕ್ಷಿಣ ಬಹುತೇಕವಾಗಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಬಹುತೇಕವಾಗಿ ಇದರಷ್ಟೇ ಹಬ್ಬಿಕೊಂಡಿದೆ. ಇಲ್ಲಿಂದ ಹಿಡಿದ್ಬಿಟ್ಟು ನೋಡಿ, ಇದು ಇಲ್ಲಿಂದ ಹಿಂಗೆ ಹಬ್ಬಿಕೊಂಡಿದೆ, ಇಲ್ಲಿಂದ ಇಲ್ಲಿ ತನಕ ಹಬ್ಬಿಕೊಂಡಿದೆ. ಓಕೆ, ಸಮಾನಾಂತರವಾಗಿ ಅದಕ್ಕೆ ಹೊಂದಿಕೊಂಡಂತೆ ಹಬ್ಬಿಕೊಂಡಿವೆ. ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ ನೋಡಿ, ಅದಕ್ಕೆ ಸಮಾನಾಂತರವಾಗಿ ಹಬ್ಬಿಕೊಂಡಿದೆ ಬಹುತೇಕವಾಗಿ. ಇದು ಸ್ವಲ್ಪ ಜಾಸ್ತಿ ಬರುತ್ತಷ್ಟೇ. ಪಶ್ಚಿಮ ಭಾಗವು, ಪಶ್ಚಿಮ ಅಂದರೆ ಯಾವ ಭಾಗ, ಈ ಭಾಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಬಾರ್ಡರ್. ಓಕೆ, ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನು ಹೊಂದಿದ್ದು ನೋಡಿ, ಈಗ ಸ್ವಲ್ಪ ಇಳಿಜಾರು ಕಮ್ಮಿ. ಓಕೆ, ಪೂರ್ವದ ಕಡೆಗೆ ಹೋದಂತೆಲ್ಲ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರಾಗುತ್ತಾ ಹೋಗುತ್ತದೆ. ಈ ಕಡೆಗೆ ಬಂದಂಗೆ ಹಂತ ಹಂತವಾಗಿ ಏನಾಗ್ತಾ ಹೋಗುತ್ತೆ, ಇಳಿಜಾರಾಗ್ತಾ ಹೋಗುತ್ತೆ. ಇಲ್ಲಿ ಸ್ವಲ್ಪ ಇಳಿಜಾರು, ಯಾಕೆಂದರೆ ಪಶ್ಚಿಮ ಘಟ್ಟಗಳು ಹಬ್ಬಿಕೊಂಡಿರೋದು ಈ ಭಾಗದಿಂದ ಎತ್ತರವಾಗಿ, ಹಂಗಾಗಿ ಇಲ್ಲಿ ಇಳಿಜಾರು ಕಮ್ಮಿ ಮಕ್ಕಳೇ. ಇಳಿಜಾರು ಇಲ್ಲೇ ಅನ್ಕೋಬೇಡಿ, ಸ್ವಲ್ಪ ಮಟ್ಟಿಗೆ ಇರುತ್ತೆ. ಇದು ಹೋಗ್ತಾ ಈ ಕಡೆಗೆ ಬಂದಂಗೆ ಈ ಕಡೆ ಸೈಡ್ ಈ ಬಾರ್ಡ್ರಿಗೆ ಬಂದಂಗೆ ಇದು ಪೂರ್ವ ನೋಡಿ. ಓಕೆ, ಅರ್ಥಕತೆ ಹೇಳ್ತಕ್ಕಂಥದ್ದು, ಪಶ್ಚಿಮ ಘಟ್ಟ ಸ್ವಲ್ಪ ಮಟ್ಟಿಗೆ ಇಳಿಜಾರು ಕಡಿಮೆ, ಪೂರ್ವಕ್ಕೆ ಹೋದಂತೆಲ್ಲ ಕಾಣಿಸ್ತಾ ಇದೆಯಾ, ಪೂರ್ವಕ್ಕೆ ಹೋದಂತೆ ಈ ಭಾಗಕ್ಕೆ ಬಂದಂಗೆ ಸ್ವಲ್ಪ ಮಟ್ಟಿಗೆ ಹಂತ ಹಂತವಾಗಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಆದ್ದರಿಂದಲೇ ಇದನ್ನ ಘಟ್ಟಗಳೆಂದು ಕರೆಯುತ್ತಾರೆ ನೋಡಿ. ಸ್ಟೆಪ್ ಆಗಿ ಹೋಗುತ್ತೆ. ಓಕೆ, ಅದು ಘಟ್ಟ ಪ್ರದೇಶಗಳಂತೇಳಿ ಅವನ್ನ ಕರೀತಾರೆ. ಅವೆಲ್ಲ ಗರಡಿ ಈ ಕಡೆಗೆ ಬಂದ್ಬಿಟ್ರಲ್ಲೇ ಇಳಿಜಾರಾಗ್ತಾ ಹೋಗುತ್ತೆ, ನಮ್ಮ ಸೈಡ್ಗೆಲ್ಲ ಬಂದಂಗೆ. ಓಕೆ, ಈ ಮಲೆನಾಡಿನ ಉದ್ದ 650 ಕಿಲೋಮೀಟರ್ ಅಗಲ, 50ರಿಂದ 76 ಕಿಲೋಮೀಟರ್ ಅಗಲವಾಗಿ ಹಬ್ಬಿಕೊಂಡಿದೆ. ಓಕೆ, ಅರ್ಥ ಆಗ್ತದ? 650ರಿಂದ ಅಗಲ, 570ರಿಂದ ಉದ್ದ ನೋಡಿ, 650 ಕಿಲೋಮೀಟರ್ ಅಗಲ, 50ರಿಂದ 76 ಕಿಲೋಮೀಟರ್ ಇದೆ. ಸೊ ಸರಾಸರಿ ಎತ್ತರ ಸಮುದ್ರದಿಂದ ಇರುವಂಥ ಎತ್ತರ 900ರಿಂದ 1500 ಮೀಟರ್. ಯಾಕೆಂದರೆ ಕರಾವಳಿ ದಾಟಾದ್ಮೇಲೆ ಬರೋದಲ್ವಾ, ಸೊ ಅಷ್ಟೇ ಎತ್ತರ ಇದೆ. ಇದು ಅರಬ್ಬಿ ಸಮುದ್ರದಿಂದ ಬೀಸುವ ಮಳೆಯ ಮಾರುತಗಳನ್ನು ತಡೆದು
ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ. ಸೊ ಇಷ್ಟಿರಲಿ, ಅದನ್ನು ಮುಂದಿನ ತರಗತಿಯಲ್ಲಿ ಮುಂದುವರ್ಸೋಣ. ಧನ್ಯವಾದಗಳು ಮಕ್ಕಳೇ.